ಒಂದೇ ದಿನದಲ್ಲಿ ಅಂದರೆ ಸೂರ್ಯ ಹುಟ್ಟೋದ್ರಿಂದ ಮುಳುಗೋದ್ರ ಒಳಗೆ 3 ದೇವಸ್ಥಾನಗಳನ್ನ ನೋಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಇದನ್ನೇ ತ್ರಿರಂಗ ದರ್ಶನ ಅಂತ ಕರೆಯೋದು. ಆದರೆ ಈ ಅದ್ಭುತ ವರವನ್ನ ಕೊಟ್ಟಿದ್ದು ಯಾರು ಗೊತ್ತಾ? ಇದರ ಹಿಂದೆ ಕಾವೇರಿ ತಾಯಿಯ ದೊಡ್ಡ ತಪಸ್ಸಿದೆ. ಹಿಂದೆ ಕಾವೇರಿ ನದಿಗೆ ಒಂದು ಚಿಂತೆ ಕಾಡ್ತಿತ್ತು. ಗಂಗಾ ನದಿ ವಿಷ್ಣುವಿನ ಪಾದದಿಂದ ಹುಟ್ಟಿದವಳು, ಅವಳು ನನಗಿಂತ ಪವಿತ್ರ ಅಂತ. ಆಗ ಕಾವೇರಿ ತಾನೂ ಕೂಡ ಗಂಗೆಗಿಂತ ಪವಿತ್ರವಾಗಬೇಕು ಅಂತ ವಿಷ್ಣುವನ್ನ ಕುರಿತು ಘೋರ ತಪಸ್ಸು ಮಾಡಿದಳು. ಕಾವೇರಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು ಪ್ರತ್ಯಕ್ಷನಾಗಿ ಒಂದು ವರ ಕೊಟ್ಟ. ಕಾವೇರಿ, ನೀನು ಹರಿಯುವ ಹಾದಿಯಲ್ಲಿ 3 ಕಡೆ ದ್ವೀಪಗಳನ್ನ ಸೃಷ್ಟಿ ಮಾಡು. ಆ 3 ದ್ವೀಪಗಳಲ್ಲಿ ನಾನು ಸ್ವಯಂ ಉದ್ಭವನಾಗಿ ನೆಲೆಸುತ್ತೇನೆ ಅಂತ. ಹಾಗೆ ವಿಷ್ಣು ಮುಂದುವರಿದು ಹೇಳ್ತಾನೆ, ಯಾರು ಈ 3 ರೂಪಗಳನ್ನ ಒಂದೇ ದಿನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ನೋಡ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ, ಅಂದ್ರೆ ಮೋಕ್ಷ ಸಿಗುತ್ತೆ ಅಂತ. ಅದರಂತೆ ಮೊದಲನೆಯದು ಆದಿರಂಗ. ಇದು ಮಂಡ್ಯದ ಶ್ರೀರಂಗಪಟ್ಟಣ. ಇಲ್ಲಿ ಗೌತಮ ಋಷಿಗಳು ಪೂಜೆ ಮಾಡಿದ್ರು. ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಇಲ್ಲಿ ದರ್ಶನ ಮಾಡಬೇಕು. ಇದು ಸೃಷ್ಟಿಯ ಸಂಕೇತ. ಎರಡನೆಯದು ಮಧ್ಯರಂಗ. ಇದು ಶಿವನ ಸಮುದ್ರ ದ್ವೀಪದಲ್ಲಿದೆ. ಭರಚುಕ್ಕಿ ಜಲಪಾತದ ಹತ್ತಿರ ಇರುವ ದೇವಸ್ಥಾನವನ್ನ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ದರ್ಶನ ಮಾಡಬೇಕು. ಇದು ಯೌವನ ಮತ್ತು ಸ್ಥಿತಿಯ ಸಂಕೇತ. ಮೂರನೆಯದು ಅಂತ್ಯರಂಗ. ಇದು ತಮಿಳುನಾಡಿನ ಶ್ರೀರಂಗಂ. ವಿಭೀಷಣ ಲಂಕೆಗೆ ತೆಗೆದುಕೊಂಡು ಹೋಗುವಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ಹೇಳಲಾಗುತ್ತೆ.